ಗೀತೆಯ 15ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾವು ಏನು ಮಾಡಬೇಕಾಗೈತಿ, ಈ ಜೀವನದ ಉದ್ದೇಶ ಏನು ಅನ್ನೋದನ್ನು ಹೇಳ್ತಾರೆ. ಏನದ ಅಂತ, ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇನ ದೃಢೇನ ಚಿತ್ವಾ. ಇದು ಒಂದು ಶ್ಲೋಕ. ಏನಿದರ ಅರ್ಥ ಅಂದರೆ, ಅವ್ರು ಹೇಳ್ತಾರೆ, ನೀ ಏನು ಮಾಡಬೇಕಾಗೈತಿ ಮನುಷ್ಯನೇ ಅಂದರೆ, ಇದೇನು ನಿನ್ನ ಕಣ್ಣಿಗೆ ಕಾಣ್ತದಲ್ಲ ಈ ಸಂಸಾರ, ಇದೇನು ಜಗತ್ತಂತ ಕರಿತೀವಿ, ಸಂಸಾರ ಅಂತ ಕರಿತೀವಲ್ಲ, ಈ ಜೀವನ ಹೆಂಗೈತಿ ಅಂದರೆ ಇದು ಸತ್ಯ ಇಲ್ಲ. ಇದು ಸತ್ಯ ಇಲ್ಲ ಅಂದರೆ ಏನದರ ಅರ್ಥ, ಇದು ಶಾಶ್ವತವಾಗಿ ಇರುವಂಥದ್ದಲ್ಲ. ಮತ್ತು ಏನದ, ಇದಕ್ಕೆ ಆದಿ ಇಲ್ಲ, ಕೊನೆಗೆ ಇದಕ್ಕೆ ಅಂತ್ಯನೂ ಇಲ್ಲ. ಆನಂತರ ಇದು ಮಧ್ಯದಾಗರೆ ಸುಸ್ಥಿರವಾಗಿ ಇರ್ತೈತಿ ಅಂದರೆ ಹಂಗೂ ಇಲ್ಲ. ನ ಆದಿ ನ ಅಂತ್ಯ ಮತ್ತು ಪ್ರತಿಷ್ಠಾನೂ ಇಲ್ಲ, ಇದು ಸ್ಥಿರವಾಗಿಯೂ ಇಲ್ಲ ಈ ಸಂಸಾರ. ಅದಕ್ಕೆ ನೀ ಏನು ಮಾಡಬೇಕು ಅಂದ್ರೆ, ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇನ ದೃಢೇನ ಚಿತ್ವಾ. ವೈರಾಗ್ಯ ಅನ್ನುವಂಥ ಶಸ್ತ್ರದಿಂದ ನೀನು ಈ ಸಂಸಾರವನ್ನು ತುಂಡರಿಸಬೇಕು. ಇದನ್ನು ನೀನು ಭಾಳ ಮೆಚ್ಕೊಳಕ್ಕೆ ಹೋಗಬೇಡ. ಈಗ ಹೆಂಗದ ಹಿಂಗೆ ಇರ್ತದೆ ಏನು ನಮ್ಮ ಜೀವನ. ಮತ್ತು ಇದಕ್ಕೆ ಏನರೇ ಆದಿ ಅದ ಏನು, ಇದಕ್ಕೆ ಏನಿಲ್ಲ, ಅಂತ್ಯನೂ ಇಲ್ಲ. ಬರೀ ಇದರೊಳಗೆ ಏನದ ಅಂತ, ಅಹಂಕಾರ ಒಂದದ, ಮಮಕಾರ ಒಂದದ, ವಾಸನ ಒಂದದ. ಇದನ್ನು ಬಿಟ್ಟರೆ ಸಂಸಾರದಾಗ ಏನಿಲ್ಲ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋರ್ನ ಚಾದಿರ್ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇನ ದೃಢೇನ ಚಿತ್ವಾ. ಇದರೊಳಗೆ ಬರೀ ನಾ ಅನ್ನೋದಷ್ಟೇ ಬಂತು ಜೀವನದೊಳಗೆ, ಉಳಿದದ್ದೇನಿಲ್ಲ. ನಂದನ್ನೋದು ಅಷ್ಟೇ ಉಳಿತು, ಉಳಿದದ್ದೇನಿಲ್ಲ. ಸುಮ್ಮನೆ ನಂದಂತ ಅನ್ನೋದು ಅಷ್ಟೇ. ವಸ್ತುಗಳಿಗೆ ಯಾವುದಕ್ಕೂ ಗೊತ್ತಿಲ್ಲ ಇದು ನಂದ ಅಂತ ಹೇಳಿ ನಾವೇ ಅಂದ್ಕೊಳ್ಳೋದು ನಂದಂತ, ನಾನೇ ಅಂದ್ಕೊಳ್ಳೋದು ನಾ ಅಂತ ಹೋಗಿಬಿಡೋದು. ಆದ್ದರಿಂದ ಈ ಸಂಸಾರವನ್ನು ಸ್ವಲ್ಪ ನೀನು ವೈರಾಗ್ಯ ರೂಪದಿಂದ ಬಿಟ್ಟು ಬಿಡು ಅಂತ. ಇದಕ್ಕೆ ಆದಿ ಇಲ್ಲ. ಏನದ, ಈಗ ಜಾತಿ ಅಂತದಲ್ಲ, ಒಂದು ಜಾತಿಯನ್ನು ಇಟ್ಟುಕೊಂಡು ಇಂಥದ್ದೊಂದು ಜಾತಿ, ಇಂಥದ್ದೊಂದು ಧರ್ಮ, ಇದಕ್ಕೇನು ಆದಿ ಅದ? ಏನಿದು ಭಾಳ ಎಷ್ಟೋ ಸಾವಿರಾರು ವರ್ಷಗಳಿಂದ ಇತ್ತಂತೆ ಅದು ಐತೇನೋ? ಏನಿಲ್ಲ. ಆನಂತರ ಈಗರೇ ಅದು ನಮಗೆ ಸಂತೋಷ ಕೊಡ್ತದೆ, ಈಗೂ ಇಲ್ಲ. ಇನ್ನು ಮುಂದರೆ ಇರ್ತಾವಂತೆ ಐತೇನೋ? ಮುಂದೂ ಇರುವುದಿಲ್ಲ. ಅವು ಯಾವರೇ ಶಾಶ್ವತವಾಗಿ ಉಳಿತಾವೆ ಏನವು? ಈಗೊಂದು ಯಾವುದೋ ಕರೆದಾರ, ಮುಂದೆ ಮತ್ತೊಂದು ಸ್ವಲ್ಪ ಜನ ಯಾರೇ ಬುದ್ಧಿವಂತರು ಬರ್ತಾರೆ, ಅವ್ರು ಮತ್ತೊಂದು ಹೆಸರು ಕೊಡ್ತಾರೆ, ಮತ್ತು ವಿಭಾಗ ಆಗೋದು. ಮೊದಲ ಒಂದು ಪದ್ಧತಿ ಇತ್ತು, ಇವರು ಶ್ರೀಮಂತರು ಇವರು ಬಡವರು ಕಲೀಲಾರ್ದವ್ರದ್ದೊಂದು ಇತ್ತು. ಈಗೊಂದು ಏನೋ ಪದ್ಧತಿ ಆಗ್ಯದ, ಇನ್ನು ಮುಂದೆ ಮತ್ತೊಂದು ಆಗ್ತದ. ಇವು ಯಾವರೇ ಶಾಶ್ವತವಾಗಿ ಇರ್ತಾವೇನು? ನಮ್ಮ ಕಣ್ಣಿಗೆ ಏನೇನು ಕಾಣ್ತದಲ್ಲ, ಈ ಸಂಸಾರ ರೂಪ ಈ ವಿಶ್ವಕ್ಕೆ, ಈ ಜಗತ್ತಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ, ಮತ್ತು ಇದು ಇದ್ದಂಗೂ ಇರುವುದಿಲ್ಲ. ಯಾಕೆ ಇದನ್ನು ನಾವು ಮೆಚ್ಕೊಳ್ಬೇಕು, ಇದನ್ನು ಬಿಡಬೇಕು, ಇನ್ನು ಏನು ಅರಿಬೇಕು ಅಂತ ಅವರು ಹೇಳ್ತಾರಂದ್ರೆ, ಯಾವುದನ್ನು ನಾವು ತಿಳ್ಕೊಂಡಿವಿ ಅಂದರೆ ಮತ್ತು ಬೇರೆ ಯಾವುದನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಅದನ್ನು ತಿಳ್ಕೊಳ್ಬೇಕು. ತತ್ ಪದಂ ಅಂತ ಕರೀತಾರೆ ಅದಕ್ಕೆ. ತತ್ ಪದಂ, ಆ ಪದ, ಅದಕ್ಕೆ ಬರೀ ತತ್ ಅಂತ ಅಷ್ಟೇ ಕೊಟ್ಟಾರ. ಅದನ್ನು ತಿಳ್ಕೊಳ್ಬೇಕು. ಮತ್ತು
ನಾವು ಒಂದು ಸಲ ಅದನ್ನು ತಿಳ್ಕೊಂಡ್ವಿ ಅಂದರೆ ಹೊಳ್ಳಿ ಬೇರೆ ಏನೂ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಬರೋದಿಲ್ಲ. ಒಮ್ಮೆ ಆ ಸ್ಥಳಕ್ಕೆ ಹೋದಿವಿ ಅಂದ್ರೆ ಮರಳಿ ನಾವು ಬರೋದಿಲ್ಲ. ಯದ್ ಗತ್ವ ನ ನಿವರ್ತಂತೆ. ಅಲ್ಲಿ ಒಮ್ಮೆ ಹೋದಿವಿ ಅಂದ್ರೆ ಅಲ್ಲಿ ಹೊಳ್ಳಿ ಬರುವುದಿಲ್ಲ ಅಂಥದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು ಅಂತ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಅವರು. ಇದನ್ನೇ ಎಲ್ಲ ನಮ್ಮ ಋಷಿ ಮುನಿಗಳು ಮಾಡಿದರು. ಬಸವಣ್ಣನವರು ಸಹಿತ ಅದನ್ನೇ ಅವರು ಸರಳ ಭಾಷೆಯಲ್ಲಿ ಹೇಳಿದರು. ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳಿದರು. ಇದು ಸಂಸಾರ ಅನ್ನೋದು ಗಾಳಿಗಿಟ್ಟ ದೀಪಿದ್ದಂಗೆ ಯಾವಾಗ ಆರ್ತದಂತ ಹೇಳಕ್ಕೆ ಬರೋದಿಲ್ಲ. ಯಾರೇ ಗ್ಯಾರಂಟಿ ಕೊಟ್ಟಾರ ಏನು ನೀ ಇಷ್ಟು ದಿವಸ ಇರ್ತಿ ಅಂತ ಹೇಳಿ? ನೋಡ್ರಿ ಮನುಷ್ಯ ಎಷ್ಟು ಹುಷಾರದಾನ. ನಾ ಕೊಟ್ಟ ಮಾತಿಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಗ್ಯಾರಂಟಿ ಇಲ್ಲ, ನಮಗೇನು ಗ್ಯಾರಂಟಿ ಕೊಡ್ತಾನೆ? ಯಾರೇ ನಾ ಇರ್ತೀನಿ ನಾಳಿತನ ಅಂತ ಗ್ಯಾರಂಟಿ ಕೊಡ್ತಾರ? ಯಾವ ಡಾಕ್ಟ್ರ್ ಕೊಡ್ತಾರ? ಯಾರು ಕೊಟ್ಟಾರ? ಗ್ಯಾರಂಟಿ ಯಾವುದಕ್ಕೂ ಇಲ್ಲ. ಇಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಅಂದ್ರೂ ನಾವು ಗ್ಯಾರಂಟಿ ಕೊಡಾಕತ್ತೀವಿ. ಇದು ಎಂಥದಿರಬೇಕು ಮನುಷ್ಯಂದು. ಯಾವುದರ ಒಂದು ಗ್ಯಾರಂಟಿ ಇತ್ತಂದ್ರೆ ಎಷ್ಟು ಕೊಡ್ತಿದ್ದೀವಿ ಇನ್ನು. ಇಂಥದ್ರೊಳಗೆ ಇದು ಗಾಳಿಗಿಟ್ಟು ದೀಪ ಇದ್ದಂಗೆ, ಸಿರಿ ಎಂಬುದೊಂದು ಸಂತೆಯ ಮಂದಿದ್ದಂಗೆ. ಒಮ್ಮೆ ಸಂತೆ ಕೂಡ್ತದ, ಇನ್ನೊಮ್ಮೆ ಎಲ್ಲ ಹೋಗಿಬಿಡ್ತದೆ. ಹಂಗೆ ಸಂಪತ್ತು ಬರ್ತದೆ, ಒಂದು ಸಲ ಹೋಗ್ತದೆ. ಯಾವುದರೇ ಸಂಪತ್ತು ಶಾಶ್ವತವಾಗಿರ್ತದೇನು? ಯಾವ ಸಂಪತ್ತೂ ಶಾಶ್ವತವಾಗಿರೋದಿಲ್ಲ. ಅದಕ್ಕೆ ನೀ ಏನು ಮಾಡಬೇಕು ಅಂದ್ರೆ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಕಠೋಪನಿಷತ್ತಂದೊಂದು ಉಪನಿಷತ್ತದ, ಅದರೊಳಗೆ ಒಂದು ಕಥೆ ಬರ್ತದೆ. ಬರೀ ಕಥೆ ಅಲ್ಲ, ಅದು ನಡೆದ ಘಟನೆ, ಅದು ಪ್ರಸಂಗ. ಅಲ್ಲಿ ಒಬ್ಬ ಬಾಲಕ ಇದ್ದ, ನಚಿಕೇತ ಅಂತ ಆತನ ಹೆಸರ. ಅವನು 8-9 ವರ್ಷ ವಯಸ್ಸ. ಆತ ಯಮನ ಹತ್ತಿರ ಹೋದ, ಕಾಲಪುರುಷನ ಹತ್ತಿರ ಹೋದ. ಎದಕ್ಕೆ ಹೋದ ಅಂದರೆ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಹೋದ. ಅವನದು ಏನು ಪ್ರಶ್ನೆ ಅಂದರೆ, ಈಗ ದೇಹ ಬಿಟ್ಟ ನಂತರ ಮನುಷ್ಯ ಸಾಯ್ತಾನಂತ ಹೇಳ್ತಾರೆ. ನೋಡ್ರಿ ಅವನು ಹುಡುಗ ಹೇಗೆ ಕೇಳ್ತಾನೆ, ದೇಹ ಸಾಯ್ತದ, ಆತ್ಮ ಇರ್ತೈತಿ ಅಂತ ಹೇಳ್ತಾರೆ. ನೀನು ಕಾಲಪುರುಷ, ಆತ್ಮ ಇರ್ತೈತಿಯೋ ಇಲ್ಲೋ ನಿನಗೆ ಪಕ್ಕಾ ಗೊತ್ತೈತಿ, ಅದನ್ನು ನನಗೆ ಹೇಳು ಅಂತ ಪ್ರಶ್ನೆ ಕೇಳಿದ. ಸತ್ತ ನಂತರ ಮನುಷ್ಯ ಇರ್ತಾನೋ ಇಲ್ಲೋ, ಇದು ಪ್ರಶ್ನೆ. ಆವಾಗ ಕಾಲಪುರುಷ ಹೇಳಿದ, ನೋಡು ಇದನ್ನು ತಿಳ್ಕೊಳ್ಬೇಕಂತ ದೇವತೆಗಳು ಎಲ್ಲ ಪ್ರಯತ್ನ ಪಟ್ಟಾರ, ಆದರೂ ಆಗಿಲ್ಲ. ಅದನ್ನು ನೀ ಇನ್ನೂ ಸಣ್ಣ ಓದದಿ, ಯಾಕೆ ಅದನ್ನು ಬಯಸ್ತಿ? ಮತ್ತೇನ್ರ ಬೇರೆ ಏನರ ಇದ್ರೆ ಕೇಳು, ಕೊಡ್ತೀನಿ. ನಿನಗೇನ್ರ ಭೂಮಿ ಬೇಕಾದ್ರೆ ಭೂಮಿ ಕೇಳು, ಅಧಿಕಾರ ಬೇಕಾದ್ರೆ ಕೇಳು, ಕೊಡ್ತೀನಿ. ಅವಾಗ ಅವನು ಹುಡುಗ ಭಾಳ ಹುಷಾರಿದ್ದ. ಭಾರತೀಯ ಸಣ್ಣ ಮಕ್ಕಳು ಹೆಂಗಿರ್ತಾರೋ ಅನ್ನೋದಕ್ಕೆ ಅದೊಂದು ದೃಷ್ಟಾಂತ ಅದ. ಆತ ಹೇಳಿದ, ನನಗೇನೂ ಬೇಡ, ಇದೊಂದೇ ಬೇಕು. ಸತ್ತ ನಂತರ ಮನುಷ್ಯ ಇರ್ತಾನೋ ಇಲ್ಲೋ? ಇರ್ತಾನ ಅಂದ್ರೆ ಅವ ಹೆಂಗಿರ್ತಾನ, ಎಲ್ಲಿರ್ತಾನೆ, ಮತ್ತಾತ ಮರಳಿ ಹೆಂಗೆ ಬರ್ತಾನೆ, ಇದು ಅವನ ಪ್ರಶ್ನೆ. ಆವಾಗ ಆ ಕಾಲಪುರುಷ ಯಮ ಈ ಹುಡುಗನ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿ ಅನೇಕ ಆಮಿಷಗಳನ್ನು ಒಡ್ಡುತ್ತಾನೆ. ನೋಡು, ಅವ ಹೇಳ್ತಾನೆ, ನಿನಗೆ ಎಷ್ಟು ಭೂಮಿ ಬೇಕು ಅಷ್ಟು ಭೂಮಿ ತಗೋ, ಅಧಿಕಾರ ಕೇಳು, ಜೀವಿಷ್ಯಾಮಿ ಯಾವದೀಶಿಷ್ಯಸಿ ತ್ವಂ. ಅವಾಗ ಹುಡುಗ ಹೇಳ್ತಾನೆ, ಆ ಹುಡುಗ ಏನು ಹೇಳ್ತಾನು ಅಂತಂದ್ರೆ, ನ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ, ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ
ವರ್ಣೀಯ ಸಹ ಏವ. ತವೈವ ವಾಹಾಹ ತವ ನೃತ್ಯ ಗೀತೆ. ಈತ ಕಾಲಪುರುಷ ಕೇಳ್ತಾನ, ಹಣ ಕೊಡ್ತೀನಿ, ಭೂಮಿ ಕೊಡ್ತೀನಿ, ಅಧಿಕಾರ ಕೊಡ್ತೀನಿ, 100 ವರ್ಷದ ಆಯುಷ್ಯ ಕೊಡ್ತೀನಿ, ನಿನಗೆ ಸುಂದರಿರುವಂಥ ಹೆಣ್ಮಕ್ಳನ್ನ ಕೊಡ್ತೀನಿ, ರಥ ಕೊಡ್ತೀನಿ, ಕುದುರೆ ಕೊಡ್ತೀನಿ, ಎಲ್ಲ ಕೊಡ್ತೀನಿ ಅಂತಾನಲ್ಲ. ಅವಾಗ ಇವ ಹೇಳ್ತಾನ, ನಾನು ಪ್ರಪಂಚದಾಗ ನೋಡ್ತೀನಲ್ಲ, ಯಾರು ಈ ಹಣದಿಂದ ಶ್ರೀಮಂತರಾಗಿಲ್ಲ, ಸಂತೋಷವಾಗಿಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ವಿತ್ತ ಅಂದರೆ ಹಣ. ಹಣದಿಂದ ಯಾರೂ ಸಂತುಷ್ಟರಾಗಿಲ್ಲ. 100 ರೂಪಾಯಿ ಗಳಿಸಿದವನಿಗೂ ಗಳಿಸ್ಬೇಕಂತ ಅನಿಸ್ತದ, ಇನ್ನೂ 1,00,000 ರೂಪಾಯಿ ಗಳಿಸಿದವನಿಗೂ ಇನ್ನೂ ಗಳಿಸ್ಬೇಕಂತ ಅನಿಸ್ತದ, 1,00,00,000 ರೂಪಾಯಿ ಗಳಿಸಿದವನಿಗೂ ಗಳಿಸ್ಬೇಕಂತ ಅನಿಸ್ತದ. ಅಂದಾಗ ಈ ಹಣದಿಂದ ಯಾರು ಸಂತುಷ್ಟರಾಗ್ಯಾರ? ಹಣ ನಮ್ಮ ಹತ್ತಿರ ಇದ್ದಾಗ ನಾವು ಸಂತೋಷ ಇರಬೇಕಾಗಿತ್ತಲ್ಲ. ಯಾರೇ ಅದಾರ ಏನು? ನನ್ನ ಹತ್ತಿರ ಈಗ ಕೋಟಿತ್ತಂದ್ರೆ ಆ ಮನುಷ್ಯನೂ ಸಮಾಧಾನ ಇರೋದಿಲ್ಲ, ನಾನೂ ಸಮಾಧಾನ ಇರೋದಿಲ್ಲ. ಯಾಕಂತಂದ್ರೆ ಬರೀ ಕೋಟಿ ಐತಿ, 2 ಕೋಟಿ ಇಲ್ಲ ಅಂತ ಇವ್ನು ಚಿಂತೆ ಮಾಡ್ತಾನೆ. 1,00,000 ರೂಪಾಯಿ ತಿಂಗಳ ಪಗಾರ ಇದ್ದವನು ಅವ್ರದ್ದು 5,00,000 ರೂಪಾಯಿ ಐತಲ್ಲ ಅಂತ ಇವ್ನು ಚಿಂತೆ ಮಾಡ್ತಾನೆ. ಇವು ಯಾವಾಗ ಸಂತೋಷ ಆಗವ? ಆದ್ದರಿಂದ ಹಣದಿಂದ ನಾನು ನೋಡೇನಿ, ಯಾರೂ ಸಮಾಧಾನ ಇಲ್ಲ ಪ್ರಪಂಚದೊಳಗೆ. ಇನ್ನು ನೀ ಆಯುಷ್ಯ ಕೊಡ್ತೀನಿ ಅಂತೀಯಲ್ಲ, ಆಯುಷ್ಯನೂ ನನಗೆ ಬೇಡ. ನನ್ನ ಹಣೆ ಬರದಾಗ ಎಷ್ಟು ವರ್ಷ ಬದುಕಬೇಕಂತೈತಿ ಅಷ್ಟು ವರ್ಷ ನಾನು ಬದುಕ್ತೀನಿ. ಆಯುಷ್ಯ ಯಾಕೆ ಕೇಳಬೇಕು? ನನಗೆ ನೀ ಏನರ ಕೊಡಾವಿದ್ದೆ ಅಂದ್ರೆ ಅದು ಒಂದೇ ವರ ಕೊಡು. ನಾ ಏನು ಪ್ರಶ್ನೆ ಕೇಳೇನಲ್ಲ ಅದಕ್ಕೆ ಒಂದೇ ಉತ್ತರ ಕೊಡು. ನೋಡ್ರಿ ಅವ ಹೆಂಗಿರಬೇಕು. ವರಸ್ತು ಮೇ ವರಣೀಯ, ಅದು ಒಂದೇ ವರ ಕೇಳೋದು. ನಮಗೆ ಯಾರು ಕೇಳಿದ್ರಂದ್ರೆ ನಾವು ಏನು ಕೇಳ್ತಿದ್ದೀವಿ? ನಾವೆಲ್ಲ ಈ ಪ್ರಪಂಚದ ಕೇಳ್ತಿದ್ದೀವಂತ ಗದ್ದಲಾಗೈತಿ. ಇಷ್ಟ ಭೂಮಿ ಕೊಡು, ಅದನ್ನು ಕೊಡು, ಇದನ್ನು ಕೊಡು. ಮತ್ತು ನಮ್ಮಲ್ಲಿ ಯಾರ್ದು ಸಾರ್ಥಕ ಜೀವನ ಅಂತ ನಾವು ಭಾವಿಸ್ತೀವಿ ಅಂದರೆ, ಯಾರು ಬಹಳ ದೊಡ್ಡ ಮನೆ ಕಟ್ಟ್ಯಾರ ಅವನು ಸಾರ್ಥಕ ಜೀವನ ಸಾಗಿಸಿದ ಅಂತೀವಿ. ಅವನು ಭಾರ ಹೆಚ್ಚು ಮಾಡ್ಕೊಂಡಾನ. ಅವ್ರು ಏನರೇ ಸಮಾಧಾನ ಇರ್ತದೆ ಏನು? ಭಾಳ ನಾವು ಯೋಚನೆ ಮಾಡ್ತೀವಿ. ಈಗ ಇಲ್ಲಿ ಏನೂ ಇಲ್ಲ, ಇವ್ರದ್ದು ಗುರುಗಳದು ನಂಬುದು ಯಾರ್ದು ಇಲ್ಲ ಅಂತ ಆರಾಮದ. ಇವೇ ದೊಡ್ಡ ಸಿಂಹಾಸನ, ಎಲ್ಲ ಬೆಳ್ಳಿ ಬಂಗಾರ, ಭಾರಿ ವೈಭವ ಇತ್ತು ಅಂದ್ರೆ ಅಲ್ಲಿ ಸತ್ಸಂಗ ನೋಡಲ್ಲ. ಹಿಂಗೆ ನೀವು ತನಗೂ ಕೂಡಂಗಿಲ್ಲ. ನಮಗೆ ಆ ಬಂಗಾರದ ಚಿಂತೆ. ನೀವೇನಂತೀರಿ? ಏನು ಗಳಿಸ್ಯಾರಪ್ಪ ಸ್ವಾಮಿಗಳು, ಹೆಂಗರೇ ಮಾಡಿರ್ಬೇಕಂತ ನಿಮ್ಮದು ಪ್ಲ್ಯಾನ, ನಾವು ಹೆಂಗೆ ಮಾಡೋಣಂತ ನಿಮ್ಮದು ಆಲೋಚನೆ. ಅದಕ್ಕೆ ಅವರು ಅಪ್ಪುಗಳು ನಮಗೆ ಹೋಗುವಾಗ ಯಾರಿಗೂ ಅವ್ರದ್ದು ಪಾಸ್ಬುಕ್ ಕೊಡಲಿಲ್ಲ, ಅವ್ರ ಉತ್ತಾರಗಳೂ ಕೊಡಲಿಲ್ಲ, ಖಾಲಿ ಕೈ ಕೊಟ್ಟು ಹೋದರು. ಅದಕ್ಕೆ ನಾವು ಆರಾಮದೇವಿ. ಎಲ್ಲರೇ ಬಹಳ ಆಸ್ತಿ ಇತ್ತಂದ್ರೆ ಭಾಳ ಸಮಸ್ಯೆ ಆಗ್ತಿದ್ದು, ಸಂತೋಷನೇ ಮರೆ ಆಗ್ತಿತ್ತು. ಈಗ ನಮಗೆ ಆಸ್ತಿ ಇಲ್ಲ, ಆದರೆ ಸಂತೋಷಕ್ಕೆ ಏನೂ ಕಡಿಮಿಲ್ಲ. ಇದು ನಮ್ಮ ನಿಜವಾದ ಜೀವನ. ಅವ್ರು ಬರೀ ಗುಬ್ಬಿ ಕತ್ತಿನೇ ಹೇಳ್ತಿದ್ದರು. ನೋಡ್ರಿ ಅವು ಗಿಡದಾಗ ಅದಾವ, ಅದ್ರ ಹೆಸರಲ್ಲೇ ಭೂಮಿ ಇಲ್ಲ, ಅವಕ್ಕೇನು ಬ್ಯಾಂಕ್ದಾಗ ಖಾತಾ ಇಲ್ಲ, ಮೈ ಮೇಲೆ ಬಂಗಾರ ಇಲ್ಲ, ಯಾರೂ ಅವಕ್ಕೆ ಪ್ರಶಸ್ತಿ ಕೊಡಂಗಿಲ್ಲ. ಆದರೂ ಸಹಿತ ಬೆಳಗ್ಗೆ ಸೂರ್ಯ ಉದಿಸಿದಂದ್ರೆ ಹಾಡಕ್ಕೆ ಶುರು ಮಾಡ್ತಾವ, ದಿವಸ ತುಂಬ ಹಾಡ್ಕೊಂತಿರ್ತಾವ. ಸೂರ್ಯ ಮುಳುಗಿದಂದ್ರೆ ಮತ್ತೆ ಕಣ್ತುಂಬ ನಿದ್ರೆ ಮಾಡ್ತಾವ. ಯಾರ್ದರೆ ಹೊಲದಾಗಿನ ಒಂದು 4 ಕಾಳು ಜೋಳ ತಿಂತಾವ. ಅವರೆಲ್ಲ ಕಲ್ಲು ಉಗಿತಿರ್ತಾರೆ. ಬರಬಾರ್ದು ಅಂತ ನಮ್ಮ ಹೊಲಕ್ಕೆ ಅವರೆಲ್ಲ ಬೈತಿರ್ತಾರೆ ಇವಕ್ಕೆ. ಆದರೂ ಹೋಗಿ ಒಂದು 4 ಕಾಳು ತಿಂತಾವ, ಆನಂದದಿಂದ ಹಾಡ್ಕೊಂತಿರ್ತಾವ. ನಮ್ಮದು ಮನಿ ಐತಿ, ನಮ್ಮನ್ನು ಹೊಗಳವ್ರು ಅದಾರ, ಪ್ರಶಸ್ತಿಗಳು ತೊಗೊಂಡೇವಿ, ಬ್ಯಾಂಕ್ದಾಗೆಲ್ಲ ತುಂಬಿಟ್ಟೇವಿ, ಮೈ ತುಂಬ ಆಭರಣಗಳನ್ನೆಲ್ಲ ಹಾಕ್ಕೊಂಡ್ರೂ ಸಹಿತ ನಮಗೆ ಆ ಪಕ್ಷಿಗಳ ಹಂಗೆ ಸಂತೋಷವಾಗಿ ಇರ್ಲಿಕ್ಕೆ ಬರ್ತಾ ಇಲ್ಲ. ಎದಕ್ಕೆ ಈ ಮನುಷ್ಯ ಹಿಂಗಿರಬೇಕು ಅಂತ ಅದನ್ನು ಅಪ್ಪಗಳು ಕಲಿಸಿದ್ರು ನಮಗೆಲ್ಲ. ನೋಡ್ರಿ ಅವರು ಎಲ್ಲರೇ ಹಣಪಣ ಮಾಡಿದ್ರಂದ್ರೆ ಅಧ್ಯಾತ್ಮನೇ ಉಳಿತಿರ್ಲಿಲ್ಲ.
ಆದರೆ ಬರೀ ಅಧ್ಯಾತ್ಮವನ್ನು ಮಾಡಿದರು. ಹಾಗೆ ನಮ್ಮ ಉಪನಿಷತ್ತಿನಲ್ಲಿ ಋಷಿಗಳು, ಶರಣರು, ಸಂತರು ಎಲ್ಲರೂ ಹಾಗೆ ಬದುಕಿದರು. ಆ ನಚಿಕೇತ ಕಾಲಪುರುಷನಿಗೆ ಹೇಳ್ತಾನೆ, ತವೈವ ವಾಹಾಹ ತವ ನೃತ್ಯ ಗೀತೆ. ನೀ ಏನು ಗಾಡಿ ಕೊಡ್ತಾನಂತಿ, ನೃತ್ಯ ಮಾಡೋರನ್ನ ಕೊಡ್ತಾನಂತಿ, ಎಲ್ಲರನ್ನೂ ನಿಂತೇಕೆ ಇಟ್ಕೋ, ನನಗೆ ಅದನ್ನ ಒಂದೇ ಹೇಳು. ಸತ್ತ ನಂತರ ಮನುಷ್ಯ ಎಲ್ಲಿ ಹೋಗ್ತಾನೆ? ಅವನು ಇರ್ತಾನ ಇಲ್ಲ? ಎಲ್ಲರನ್ನೂ ನೀನ ತೊಗೊಂಡು ಹೋಗ್ತಿ, ತೊಗೊಂಡು ಎಲ್ಲಿ ಹೋಗ್ತಿ? ಅವ್ರಿಗೆ ಎಲ್ಲಿ ತೊಗೊಂಡು ಹೋಗಿ ಇಡ್ತಿ, ಮತ್ತು ಅವ್ರನ್ನ ಎಲ್ಲಿ ತಂದು ಬಿಡ್ತಿ? ಅದು ಅವನ ಪ್ರಶ್ನೆ. ಈ ದೇಹದಾಗಿ ಇದ್ದದ್ದು ಇಷ್ಟೇ ಖರೆ ಏನು? ಇದು ದೇಹ ಇದು ಖರೆ ಅಲ್ಲ. ಇದು ಮೊದಲು ಒಂದು ಸಣ್ಣ ಅಣು ಇದ್ದಂಗಿತ್ತು, ಬರೀ ಕಣ ಇತ್ತು. ಈಗ ಇದಕ್ಕೆ ಕೈ ಆಗ್ಯಾವ, ಕಾಲು ಆಗ್ಯದ, ಇದಕ್ಕೊಂದು ಬಣ್ಣ ಬಂದದ, ಇದು ಈಗ ಮಾತನಾಡ್ತದ, ಇದು ಈಗ ಹಾಡ್ತದ. ಇದು ಖರೆ ಏನು? ಮೊದಲು ಏನೂ ಇರಲಿಲ್ಲ. ಆದ್ದರಿಂದ ಏನು ಉಳಿತದ ಅದನ್ನು ಕುರಿತು ನನಗೆ ಹೇಳು ಅಂತ ಅವರು ಪ್ರಶ್ನೆಯನ್ನು ಕೇಳಿದರು. ನೋಡ್ರಿ ಅವ್ರು ಹೇಗಿರಬೇಕು. ಇದನ್ನೇ ಮಾಡಬೇಕಂತ ಶರಣರು ದೇವನಿಗಾಗಿ ಎಲ್ಲವನ್ನು ತರೋದು ಕಲ್ಯಾಣದೊಳಗೆ ಅನುಭವ ಮಂಟಪವನ್ನು ಮಾಡಿದರು. ಅಲ್ಲಿ ಎಲ್ಲರೂ ಬಂದರು. ರಾಜ ಮಹಾರಾಜರು ಬಂದರು. ಮೋಳಿಗೆಯ ಮಾರಯ್ಯ ಅವನೂ ರಾಜ ಇದ್ದ, ಅವನೂ ಬಂದ. ಸಕಲೇಶ ಮಾದರಸ ಅವನೂ ರಾಜ ಇದ್ದ, ಅವನೂ ಬಂದ. ಅಕ್ಕ ಮಹಾದೇವಿಯವರು ರಾಜ ಒಲದ, ಆದರೂ ಸಹಿತ ಧಿಕ್ಕರಿಸಿ ಆಕೆಯೂ ಬಂದಳು. ಕಾಶ್ಮೀರದಲ್ಲಿ ಒಬ್ಬ ಹೆಣ್ಣು ಮಗಳು ಬೋಂತಾದೇವಿ ಅಂಥೇಳಿ, ಆಕೆ ರಾಜಕುಮಾರಿ. ಆಕೆದು ವೈರಾಗ್ಯ ನೋಡ್ರಿ ಎಂಥದಿರಬೇಕು. ಅಲ್ಲಿ ಕಾಶ್ಮೀರದಿಂದ ಇಲ್ಲಿ ಕರ್ನಾಟಕ ಕಲ್ಯಾಣಕ್ಕೆ ಬರಬೇಕು ಅಂತ ಹೊರಡಲಿಕ್ಕೆ ಸಿದ್ಧಳಾಗ್ತಾಳೆ. ಶಿವನ ಮೇಲೆ ಭಾಳ ಭಕ್ತಿ ಆಕೆಗೆ. ಶಿವ ಆಕೆಯನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾನೆ. ಶಿವ ಬಂದು ಆ ಹೆಣ್ಮಗಳಿಗೆ, ಆಕೆ ಹೆಸರು ಮೊದಲು ನಿಜದೇವಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನು ಮದುವೆ ಆಗಬೇಕು ನನ್ನನ್ನಂತ ಹೇಳಿ ಆ ಹೆಣ್ಮಗಳಿಗೆ ಹೇಳ್ತಾನೆ. ಅವಾಗ ಆಕೆ ಹೇಳ್ತಾಳೆ, ಶಿವ ಅಂತ ಗುರುತಿಸಿದಳು ಆಕೆ, ನೀನು ಕಾಮನ ವೈರಿ. ಶಿವ ಅಂದರೆ ಕಾಮನನ್ನು, ಮನ್ಮಥನನ್ನು ನಾಶ ಮಾಡಿದವ. ನಿನ್ನ ಮದುವೆ ಮಾಡಿ ಕಾಮನ ಇಲ್ಲ, ಅವನ ಜೋಡಿ ಏನು ಸಂಸಾರ ಮಾಡೋದದ, ಆಗುವುದಿಲ್ಲ ಅಂತಾಳ. ಆನಂತರ ಶಿವ ಮತ್ತೆ ಮುಂದೆ ಬಂದು ಮತ್ತೊಂದು ರೂಪ ತೊಟ್ಟುಕೊಂಡು ಮದುವೆ ಆಗಬೇಕು ಅಂತಾನೆ. ಅವಾಗ ಮತ್ತೆ ಹೇಳ್ತಾಳ ಆಕೆ, ನಿನಗೆ ಈಗಾಗಲೇ ಇಬ್ಬರು ಹೆಂಡ್ರದಾರ, ತಲೆ ಮೇಲೆ ಒಬ್ಬರು, ತೊಡೆ ಮೇಲೆ ಒಬ್ಬರು, ನಿಂದೇನು ಸಂಸಾರ, ನಿನ್ನ ಜೋಡಿ ಏನು ಮದುವೆ ಆಗೋದು, ನಾನು ಅನುಭವವನ್ನು ಮಾಡಲಿಕ್ಕೆ ಕಲ್ಯಾಣಕ್ಕೆ ಹೊರಟನಿ ಅಂತ. ಆವಾಗ ಶಿವ ಈಕೆಯ ಮನಸ್ಸು ಬಹಳ ಗಟ್ಟ್ಯದ ಅಂತ ತಿಳಿದು, ಹೋಗೋದು ಹೋಗ್ತಿ, ಆಕೆ ಬರೀ ಮೈಲೇ ಹೊಂಟಿರ್ತಾಳ, ರಾಜಕುಮಾರಿದ್ದಳು, ಏನೂ ನನಗೆ ಬೇಡ ಅಂತ ಹೇಳಿ ಒಂದು ವಸ್ತ್ರ ಸಹಿತ ಮೈ ಮೇಲೆ ಇರುವುದಿಲ್ಲ, ಹಂಗೆ ಕಲ್ಯಾಣಕ್ಕೆ ಬರಬೇಕಂತ ಬರಾಕತ್ತಿದ್ದಳು. ಆವಾಗ ಶಿವ ಹೇಳಿದ್ರಂತ, ಹಂಗೆ ಹೋಗಬೇಡ, ನಂದೊಂದು ಕೌದೈತಿ, ಕೌದಿ ಹೊತ್ಕೊಂಡು ಹೋಗು ಅಂತ ಹೇಳಿ ಕೌದಿ ಕೊಟ್ಟಂತ. ಆ ಕೌದಿಗೆನೇ ಬಂತಿ ಅಂತ ಕರೀತಾರೆ. ಆ ಕೌದಿ ಹೊತ್ಕೊಂಡನೇ ಕಲ್ಯಾಣಕ್ಕೆ ಬಂದಳು. ಅದಕ್ಕೆ ಆಕೆಗೆ ಬೊಂತಾದೇವಿ ಅಂತ ಕರೀತಾರೆ. ನೋಡ್ರಿ ಎಂಥವ್ರು ಇರಬೇಕು. ರಾಜಕುಮಾರಿ ಎಲ್ಲವನ್ನ ಬಿಟ್ಟಳು. ರಾಜ ಮಹಾರಾಜರು, ಬಸವಣ್ಣನವರು ಮಂತ್ರಿಗಳು, ಅಷ್ಟು ಎಲ್ಲ ಇದ್ದರೂ ಸಹಿತ ಈ ಅನುಭವವನ್ನು ಯಾಕೆ ಮಾಡಿದರು ಅಂದರೆ, ಇದು ನಾವು ನಿಜವಾಗಲೂ ಮಾಡಬೇಕಾಗಿರುವಂಥದ್ದು ಅಂತ ಮಾಡಿದರು. ಅದನ್ನು ನೀವೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ನೋಡ್ರಿ. ಎಷ್ಟು ಜನ, ಸಾವಿರಾರು ಜನ ಬಂದರಿ. ಇನ್ನೂ 2-3-4 ದಿವಸ ಏನೋ ಐತಿ. ನಮಗೆ ಗುರುಗಳು ಹೇಳ್ತಾಯಿದ್ರು 8ನೇ ತಾರೀಕು ಎಷ್ಟನೇ ತಾರೀಕು ಬರಬೇಕಂತ ಹೇಳಿ. ನಾವು ಒಕ್ಕಲಿಗರದು, ಆಕಳ ಪಾಕಳ ಕಾಯವ್ರು ಇರ್ತೀವಿ. ನಮಗೆ ನೀವು ಕರೆದಾಗ ಬಿಡು ಆಗೋದಿಲ್ಲ, ನಮಗೆ ಬಿಡು ಆದಾಗ ಯಾವಾಗ ಬಿಡು ಆಗ್ತಾ ಅವಾಗ ಬರ್ತೀವ್ರಿ ಅಂತಂದ್ವಿ. ಇವತ್ತು ಬಿಡು ಇತ್ತು, ಬಂದೀವಿ. ನಿಮಗೆಲ್ಲ ನೋಡಿ ತಾಯಂದಿರು, ಇಷ್ಟು ಜನ ಎಲ್ಲ ಹಿರಿಯರು, ಇನ್ನೂ ಏನು 2-3-4 ದಿವಸ ಐತಲ್ಲ, ಅವರು ಒಂದು 20-25 ದಿವಸ ಬರೆದಿದ್ರು ಏನು ಚಿಂತಿಲ್ಲ. ಇನ್ನು ಕೊನೆಗೆರೆ ನಾವು ಇದ್ದೀವಿ ಅಂತ 3 ದಿವಸರೇ ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಬರ್ರಿ, ಯಾರನ್ನೂ ಬಿಡಿಸೋಕೆ ಹೋಗ್ಬೇಡ್ರಿ. ಪೂರ್ತಿ ಒಂದು 3 ದಿವಸದಲ್ಲಿ ಸತ್ಸಂಗ ಹೆಂಗೆ ನಡಿಬೇಕು ಅಂತಂದರೆ, ಅಪ್ಪುಗಳನ್ನು ಸ್ಮರಣೆ ಮಾಡೋದು ಹೆಂಗೆ ಅಂತಂದರೆ ಈ ಪ್ರವಚನದ ಮುಖಾಂತರ ಸ್ಮರಣೆ ಮಾಡಬೇಕಾಗ್ಯದ.
ಅದಕ್ಕೆ ನೀವೆಲ್ಲ ಭಾಳ ದೊಡ್ಡ ಮನಸ್ಸು ಮಾಡಿ ಒಂದು ತಿಂಗಳು ಮಾಡೇರಿ. ಇನ್ನು 3-4 ದಿವಸ ಅದು ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕು ಅಂಥೇಳಿ ನಾನು ಆಶಿಸ್ತೀನಿ. ಅದರಲ್ಲಿ ತಾಯಂದಿರೇನು ಅದರಲ್ಲ, ಅವರಂತೂ ಬಹಳ ಅದು ಅವರಲ್ಲಿ ಸಂಸ್ಕಾರ ಜನ್ಮತಃನೇ ಇರ್ತದೆ. ಅದ್ರ ಜೋಡಿ ಸ್ವಲ್ಪ ಇದು ಅಧ್ಯಾತ್ಮ ಕೂಡ್ಕೊಂಡಿತ್ತು ಅಂದರೆ ಸೋನೆ ಮೇ ಸೊಹಾಗ್ ಅಂತಂದಂಗೆ. ಅದಕ್ಕೆ ಬಂಗಾರ ಅಂತೂ ಬಹಳ ಪ್ರಿಯ ಎಲ್ಲರಿಗೂ. 2 ಲಕ್ಷ ಆದರೂ ಬಿಡ್ತಾ ಇಲ್ಲ. ಅಷ್ಟು ಅದರ ಮೋಹ, ಅದರ ಬಣ್ಣಕ್ಕೆ ಅಷ್ಟು ಆಕರ್ಷಿತರಾಗ್ಯಾರ. ಅದನ್ನು ಒಂದು ಲೋಹನೇ, ಕಬ್ಬಿನಿದ್ದಂಗೆ. ಅದನ್ನು ಕಬ್ಬಿನೂ ಭೂಮಿಯಾಗ ಸಿಗ್ತದೆ, ಬಂಗಾರನೂ ಭೂಮಿಯಾಗ ಸಿಗ್ತದೆ. ಕಬ್ಬಿಣಕ್ಕೆ 70-80 ರೂಪಾಯಿ ಐತಿ. ಬಂಗಾರಕ್ಕೆ ಯಾಕೆ ಅಷ್ಟೈತಿ ಅಂದ್ರೆ ಬಣ್ಣ, ಅದ್ರದ್ದು ಏನು ತಾಳಿಕೆ, ಅದ್ರದ್ದು ಬಣ್ಣದಲ್ಲ, ಬಣ್ಣಕ್ಕೆ ಮೋಹಿತರಾಗಿ ನಾವೆಲ್ಲ ಖರೀದಿ ಮಾಡ್ತೀವಲ್ಲ. ಇನ್ನು ಒಳ್ಳೆ ಅಂಥ ಬಣ್ಣಕ್ಕೆ ಸುವಾಸನೆ ಒಂದು ಬಂತಂದ್ರೆ ಹೆಂಗಾಗ್ತದೆ ಅಂತಾರಲ್ಲ, ಸೋನೆ ಮೇ ಸುಹಾಗ್. ಅದು ಮೊದಲೇ ಸುಂದರ ಐತಿ, ಅದರಲ್ಲಿ ಅಂತೂ ಇನ್ನು ವಾಸನೆ ಬರಲಿಕ್ಕೆ ಶುರು ಆಯ್ತಂದ್ರೆ ಎಂಥ ಆನಂದ ಅಂತಾರಲ್ಲ. ಹಂಗೆ ಹೆಣ್ಮಕ್ಳು ಸಂಸ್ಕಾರವಂತರು ಇರ್ತಾರೆ. ಅವರಿಗೆ ಸ್ವಲ್ಪ ಅಧ್ಯಾತ್ಮ ಬಂತು ಅಂದರೆ ನೋಡ್ಬೇಕು ಆ ಮನೆಗಳು ಹೆಂಗೆ ಇರ್ತಾವೆ ಅಂದ್ರೆ ನಲಿತಾ ಇರ್ತಾವೆ. ಎಲ್ಲ ಅಷ್ಟು ಆನಂದ ಆಗ್ತದೆ. ಅದಕ್ಕೆ ತಾವೆಲ್ಲ ಬಂದಿರಿ. ಇನ್ನೂ ಒಂದು 3-4 ದಿವಸ ಬರ್ರಿ. ನಮ್ಮ ತಿಕೋಟ ಗುರುಗಳು ಅವ್ರಿಗೆ ನೀವು ಬಂದ್ರೆ ಭಾರ ಹಗರು ಕಡಿಮೆ ಆಗ್ತದೆ. ಇಲ್ಲಾದ್ರೆ ಮೊದಲೇ ಒಂದು ಬಡಗಿ ಹಿಡ್ದಾರ, ಸ್ಟಿಕ್ ಎಲ್ಲೋ ಬಿದ್ದಾರ ಕಾಣ್ತದ, ಅದು ಒಂದು ಸ್ಟಿಕ್ ಹಿಡ್ಕೊಂಡಾರ. ಮೊದಲಂತೂ ಭಾರಿ ಭಾರ ಇದ್ರು ಅವರು. ಈಗ ಇನ್ನೂ ಸ್ವಲ್ಪ ಕಡಿಮೆ ಆಗ್ಯಾರ. ನಿಮ್ಮ ತಿಕೋಟಕ್ಕೆ ಬರಂತಲೇ ಊಟಕ್ಕೆ ಕಡಿಮೆ ಹಾಕಿರ್ ಕಾಣ್ತದೆ ನೀವು. ಅವರು ಮೊದಲ ಭಾರಿ ಶರೀರ ಅವ್ರದ್ದು, ಭಾರಿ ಸದೃಢ ಮತ್ತು ಅಷ್ಟೇ ಗಟ್ಟಿ ಶರೀರ. ಅಂಥ ಪೂಜ್ಯರ ಒಂದು ನಿಮ್ಮಲ್ಲಿ ಏನೊಂದು ಅವ್ರದ್ದೊಂದು ವಾಸ ಅದ, ಅದೊಂದು ಬಹಳ ಭೂಷಣ. ತಿಕೋಟಕ್ಕೆ ಏನಪ್ಪ ಅಂತಂದ್ರೆ ಆ ಒಂದು ಗುರುಗಳ ಸಾನ್ನಿಧ್ಯ ಮತ್ತು ಅವರ ಮಾರ್ಗದರ್ಶನ ನಿಮಗೇನು ಸಿಗ್ತದಲ್ಲ, ಅದಕ್ಕಿಂತ ದೊಡ್ಡದಾದಂಥದ್ದು ಯಾವುದೂ ಇಲ್ಲ ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಳ್ಬೇಕು. ಅವರ ಮತ್ತು ಇವರು ನಮ್ಮ ಸಂಗಮೇಶ್ವರ ಸ್ವಾಮೀಜಿಯವರ ಒಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗ್ಯದ. ಇನ್ನೂ ಅನೇಕ ಜನ ಪೂಜ್ಯರು ಬರೋರದಾರಂತ ಕೇಳಿದ್ವಿ ನಾವು. 2-3 ದಿವಸ ಬೇರೆ ಬೇರೆ ಎಲ್ಲ ಪೂಜ್ಯರೂ ಬರೋರದಾರ ಮತ್ತು ಇವ್ರ ಮಾತುಗಳನ್ನು ನೀವೆಲ್ಲ ಕೇಳೋರದರಿ. ಅದಕ್ಕೆ 3-4 ದಿವಸಗಳಲ್ಲಿ ಎಷ್ಟು ದಿವಸ ನಡೀತದೆ ಅಷ್ಟು ದಿವಸ ತಾವೆಲ್ಲ ಬರ್ರಿ, ಸಂತೋಷವನ್ನು ಪಡ್ರಿ. ಅದು ಗೀತೆಯಲ್ಲಿ ಹೇಳಿದ್ದು, ಬಸವಣ್ಣವ್ರು ಹೇಳಿದ್ದು ನಮಗೆ ನೆನಪು ಉಳಿತದಲ್ಲ. ಈ ಸಂಸಾರ ಇದಂತೂ ಇದ್ದಂಗೆ ಯಾವುದೂ ಇರಂಗಿಲ್ಲ. ಇವತ್ತಿದ್ದವರೇ ನಾವು ನಾಳೆ ಇರುವುದಿಲ್ಲ. ನಮ್ಮ ದೇಹ ಬದಲಾಗ್ತದೆ, ನಮ್ಮ ಮನಸ್ಸುಗಳು ಬದಲಾಗ್ತವೆ, ನಾವು ಗಳಿಸಿದ ಸ್ಥಾನಮಾನಗಳು ಬದಲಾಗ್ತವೆ. ಒಮ್ಮೆ ಸಿಗ್ತಾವೆ, ಒಮ್ಮೆ ಸಿಗುವುದಿಲ್ಲ. ಇದು ಸಂಸಾರ ಹೀಗೆ ಇರುವುದು. ಆದರೆ ನಾವು ಏನು ಮಾಡಬೇಕಾಗೈತಿ ಅಂದರೆ ಇದನ್ನು ಭಾಳ ಮೆಚ್ಚಿಕೊಳ್ಳಾರ್ದ ನಾವು ಸತ್ಯದತ್ತ ಲಕ್ಷ್ಯ ಇಡಬೇಕಾಗ್ಯದ, ಸತ್ಯವನ್ನು ಅರಿತುಕೊಳ್ಬೇಕಾಗೈತಿ. ಅದನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಈಗ 7:15 ಆಗ್ಯದ. 4 ನಿಮಿಷ ಕಡಿಮೆ ಆಗ್ಯದ, ಹೆಚ್ಚಾಗ್ಯದ. ಬಹುಶಃ 7:15 ದಿನಾಲು ತಾವು ಮುಗಿಸ್ತೀರಿ. ಇವತ್ತು ಇಷ್ಟಕ್ಕೆ ಮುಗಿಸೋಣ. ಮತ್ತೆ ನಾಳೆ ಪೂಜ್ಯರ ಪ್ರವಚನವನ್ನು ತಾವೆಲ್ಲರೂ ಕೇಳ್ತೀರಿ. ಎಲ್ಲರಿಗೂ ನಮಸ್ಕಾರ.